ಮಲ್ಕೊಳ್ಳಿ. ಪಾಪ ಆಯಾಗಿ ಮಲಗ್ತೀನಿ ಅಂದಿದ್ರು, ಡಿಸ್ಟರ್ಬ್ ಮಾಡಬೇಡ ಅಂದಿದ್ರು. ಯಾವ್ದೋ ಕಾಲ್ ಬರ್ತಿದೆ, ಇರ್ಲಿ ನಾನೇ ರಿಸೀವ್ ಮಾಡಿ ಏನು ಅಂತ ಕೇಳ್ಕೊತೀನಿ. ಶೌರ್ಯನ್ ಕತೆ ಏನ್ ಮಾಡೋದು ಬಾಸ್, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಪ್ರೀತಿಸೋ ಹುಡುಗ ಮನಸ್ಸಲ್ಲಿದ್ರೆ ಎಲ್ಲ ಕಡೆನೂ ಅವನೇ ಕಾಣುತ್ತಾನೆ. ಹಂಗಾದ್ರೆ ತಾತ ಹೇಳಿದ್ದೆಲ್ಲ ನಿಜನಾ? ನನ್ ಮನ್ಸಲ್ಲಿ ಪ್ರೀತಿ ಆಗಿದೆನಾ? ಅಯ್ಯಯ್ಯೋ, ಪ್ರೀತಿ ಆಗಿದ್ರೆ ಇಷ್ಟೆಲ್ಲ ಜಗಳ ಆಗ್ತಿತ್ತಾ? ಅವರು ನನ್ನ ಮುಖ ನೋಡಿದ್ರೆ ಉರಿದ್ ಬೀಳ್ತಾರೆ. ನಾನಂತೂ ಅವ್ರ ಹತ್ರ ಒಂದೊಂದು ವಿಷಯಕ್ಕೂ ಜಗಳ ಮಾಡಿದ್ದೀನಿ. ಹಂಗಾದ್ರೆ ಆ ಥರ ಜಗಳ ಮಾಡೋದೇ ಪ್ರೀತಿನಾ? ಒಂದು ಗೊತ್ತಾಗ್ತಿಲ್ಲ. ಅವ್ರ ಜಗಳನಾದ್ರೂ ಮಾಡ್ಲಿ, ನಗ್ನಗ್ತನಾದ್ರೂ ಮಾತಾಡ್ಲಿ, ಯಾವಾಗ್ಲೂ ನನ್ನ ಕಣ್ಣೆದ್ರಿಗಿದ್ರೆ ಸಾಕು ಅನ್ಸ್ತಿದೆ. ಈಗ ಯಾಕೋ ಅವ್ರು ತುಂಬಾ ನೆನಪಾಗ್ತಿದ್ದಾರೆ. ಅವ್ರ ಹತ್ರ ಮತ್ತೆ ಜಗಳ ಮಾಡ್ಬೇಕು ಅನ್ಸ್ತಿದೆ. ಎಲ್ಲೋಗ್ಬಿಟ್ರಿ ನೀವು? ಬೇಗ ವಾಪಸ್ ಬಂದ್ಬಿಡಿ. ನೀವು ಹೋಗಿ 4-5 ದಿನನೇ ಆಗೋಯ್ತು. ಯಾಕೋ ತುಂಬಾ ನೋಡ್ಬೇಕು ಅನ್ಸ್ತಿದೆ. ಬೇಗ ಬರ್ತೀರಾ ಅಲ್ವಾ? ಹಲೋ, ಯಾರು ಮಾತಾಡ್ತಿರೋದು? ಶೌರ್ಯ? ಶೌರ್ಯಲ್ಲಿದ್ದಾನೆ? ಅವನಿಗೇನಾಯ್ತು? ಸಾರಿ ಮೇಡಮ್, ರಾಂಗ್ ನಂಬರ್. ಹಲೋ ಹಲೋ ರೀ, ನಿಮ್ಗೆ ಯಾವುದೋ ಫೋನ್ ಬಂತು, ಎದ್ದೇಳ್ರಿ ರೀ. ಆ ಫೋನ್ ಮಾಡಿರೋರು ಯಾರಿರ್ಬೋದು? ಯಾಕೆ ಆ ರೀತಿ ಹೇಳಿದ್ರು? ಶೌರ್ಯನ ಕತೆ ಏನ್ ಮಾಡೋದು ಅಂದ್ರೆ ಏನ್ ಅರ್ಥ? ಅಷ್ಟಕ್ಕೂ ಅವ್ರು ಇವ್ರಿಗೆ ಯಾಕೆ ಕಾಲ್ ಮಾಡ್ತಾರೆ? ಶೌರ್ಯ ಯಾವುದೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾನೆ. ಅವನ ಬಗ್ಗೆ ನನ್ನ ಹಸ್ಬೆಂಡ್ಗೆ ಯಾರು ಹೇಳ್ತಾರೆ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ದೇವ್ರೆ, ಏನಿದೆಲ್ಲ? ಶೌರ್ಯ ಅವರು ಎಲ್ಲೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಊರಿಗೋಸ್ಕರ ತುದಿ ಗಾಲಲ್ಲಿ ಕಾಯ್ತಾ ಇದ್ದೀನಿ. ಆದ್ರೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ಮನೆಯವ್ರು ಹೇಳ್ದಂಗೆ ಅವ್ರ ಅನೂರಿಗೆ ಹೇಳ್ದೆ ಎಲ್ಲೂ ಹೋಗಲ್ವಂತೆ. ಆದ್ರೆ ಅವ್ರು ಕಾರ್ ಕೂಡ ತಗೊಂಡೋಗಿಲ್ಲ. ಕಾರ್ ಏನಾದ್ರೂ ಸರ್ವಿಸಿಗೆ ಕೊಡೋದಿದ್ರೆ ಅನಂತ್ ಅವ್ರಿಗಾದ್ರೂ ಹೇಳ್ಬೋದಿತ್ತಲ್ಲ. ಮನೆಯಿಂದ ಆಚೆ ಹೋಗೋದಿದ್ರೆ ಒಂದು ಬಟ್ಟೆ ಆದ್ರೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದಿತ್ತು. ಮನೆಯಿಂದ ಹೊರಟವರು ಅವರಿಗೊಂದು ಮೆಸೇಜ್ ಹಾಕಿ ಹಾಗೆ ಹೊರಟು ಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಫೋನಿಗೂ ಸಿಗ್ತಾ ಇಲ್ಲ. ಈಗ ಏನ್ ನಡೀತಾ ಇದೆ ದೇವ್ರೆ, ನಂಗೇನು ಗೊತ್ತಾಗ್ತಾ ಇಲ್ಲ. ಮಂಜುನಾಥ್ ಸರ್ ಹೇಳ್ದಂಗೆ ಯಾವ್ದಾದ್ರು ಕೆಲ್ಸದ ಮೇಲೆ ಅವರು ಬೇರೆ ಕಡೆ ಹೋಗಿರ್ಬೋದಾ? ನಾವೇ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕಂಗಾಲಾಗ್ತಾ ಇದೀವ. ನಂಗೇನು ಗೊತ್ತಾಗ್ತಾ ಇಲ್ಲ. ದೇವ್ರೆ, ನೀನೇ ಕಾಪಾಡ್ಬೇಕು. ಶೌರ್ಯನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಲಡ್ಡು? ಅದು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಶೌರ್ಯ ಇರೋದೇ ಹಾಗೆ. ಮೊದಲು ಅವನ ಜೊತೆ ಮಾತಾಡಿದ್ರೆ ಅವನೆಷ್ಟು ಸಿಡ್ಕ, ಕೋಪಿಷ್ಟ, ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ ಅನ್ಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ಅವನ ಜೊತೆ ಬೆರೆತ್ರೆ ಅವನಷ್ಟು ಒಳ್ಳೆ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅನ್ಸುತ್ತೆ. ಅದು ನಿಜಾನೇ. ಅವ್ರು ಯಾವಾಗ್ಲೂ ನನ್ನ ಹತ್ರ ಸಿಡ್ಕಾಡೋದನ್ನ ನೋಡಿ ನಾನು ಅವ್ರನ್ನ ಸಿಡುಕ್ ಮೂತಿ ಸಿದ್ದಪ್ಪ, ಆಗಿನ ಕಾಲದ ವಿಲನ್ ವಜ್ರಮುನಿ ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಒಳ್ಳೆತನ, ಅವ್ರ ಒಳ್ಳೆ ಗುಣ ನೋಡಿದ್ಮೇಲೆ ಅವ್ರು ರಾಜ್ಕುಮಾರ ಅಂತ ಗೊತ್ತಾಗಿದ್ದು. ಆದ್ರೆ ಅವ್ರು ಎಲ್ಲೋಗಿದ್ದಾರೆ ಅಂತ ತುಂಬಾ ಭಯ ಆಗ್ತಾ ಇದೆ. ನಿನ್ನೆ ಮೊನ್ನೆ ಅಷ್ಟೇ ನಿಮ್ಮಿಬ್ರಿಗೂ ಪರಿಚಯ ಆಗಿದೆ.
ಅವ್ನು ಮನೇಲಿಲ್ಲ ಅಂತ ನೀನಿಷ್ಟು ಬೇಜಾರು ಮಾಡ್ಕೋತಾ ಇದೆಯಾ. ಆದರೆ ನನಗೆ ಅವನನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಅವನಿಗೆ ಹತ್ರ ಆಗಿ ನನ್ನ ಜೀವನನೇ ಕಳೀತಾ ಇದ್ದೀನಿ. ಏನ್ ಹೇಳ್ತಿದ್ದೀಯೋ ನೀನು? ಇದನ್ನ ಅವನು ಯಾಕೆ ಮಾರ್ತಾನ ತಾತ? ಇದನ್ನ ಮಾರೋಂಥ ಪರಿಸ್ಥಿತಿ ಅವನಿಗೇನು ಬಂದಿದೆ? ನನಗೆ ಅನಿಸ್ತದೆ ತಾತ, ಇದನ್ನ ಅವನ ಹತ್ರದಿಂದ ಯಾರೋ ಕಿತ್ಕೊಂಡು ಮಾರಿದ್ದಾರೆ ಅಂತ. ನಿಮಗೆ ನೆನಪಿದೆಯಾ, ಈ ಬ್ರ್ಯಾಂಡಿನ ವಾಚ್ ಬೇಕು ಅಂತ ಶೌರ್ಯ ತುಂಬ ಹಠ ಹಿಡ್ತಿದ್ದ. ಅದು ತುಂಬ ಕಾಸ್ಟ್ಲಿ ವಾಚು, ನೀನು ಇದು ಬೇಡ ಅಂತ ನೀವು ಹೇಳಿದ್ರಿ. ಆದರೆ ಶೌರ್ಯ ಆಮೇಲೆ ತಾನೇ ಕಷ್ಟಪಟ್ಟು ದುಡಿದು ಆ ದುಡ್ಡಿನಲ್ಲಿ ಈ ವಾಚ್ ತಗೊಂಡಿದ್ದ. ಅವನು ಈ ವಾಚನ್ನ ಯಾರ ಕೈಗೂ ಕೊಡೋನಲ್ಲ. ಎಲ್ಲೋ ಏನೋ ಅನಾಹುತ ಆಗಿದೆ ಅಪ್ಪ. ಇಲ್ಲ, ಅವನಿಗೇನು ಆಗಬಾರ್ದು. ನನ್ನ ಮೊಮ್ಮಗನಿಗೆ ಏನು ಆಗಬಾರ್ದು. ಅವನು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತಾನೆ. ತಾತ, ನಮ್ಮ ಮನಸ್ಸಲ್ಲೂ ಅದೇ ಇದೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಆದರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ವಲ್ಲ. ಸರಿ, ಅಳಿಯಂದ್ರಿಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳು. ನೀನು ಹೇಳಿದ ಹಾಗೆ ನಾವೀಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ.